behaves as a bar magnet. ಸಲನಾಯ್ಡು ಬಾರ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಥೆರಿಟಿಕಲಿ ಪ್ರೂವ್ ಮಾಡಬೇಕಾಗಿದೆ. The long insulated copper wire wound in the closely wound in the form of helix, whose length is very large compared to its diameter, is called solenoid. In a long insulated copper wire ಅನ್ನು ಕ್ಲೋಸ್ಲಿ ವೌಂಡ್ ಮಾಡಿರಬೇಕು, ಸುತ್ತಿರಬೇಕು, ಇನ್ ದ ಫಾರ್ಮ್ ಆಫ್ ಹೆಲಿಕ್ಸ್. ಅದರ ಲೆಂತ್ ವೆರಿ ಲಾರ್ಜ್ ಇರಬೇಕು ಕಂಪೇರ್ಡ್ ಟು ದ ಡಯಾಮೀಟರ್. ಅದಕ್ಕೆ ನಾವೆಂತ ಕರಿತೀವಿ? ಸೊಲನಾಯ್ಡ್ ಅಂತ ಕರಿತೀವಿ. ಈ ಒಂದು ಕರೆಂಟ್ ಇರ್ತಕ್ಕಂಥ ಸೊಲನಾಯ್ಡು ಬಾರ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಥೆರಿಟಿಕಲಿ ಪ್ರೂವ್ ಮಾಡಬೇಕು. ಲೆಂತ್ ಆಫ್ ದ ಸೊಲನಾಯ್ಡ್ ಇಸ್ 2L. ಮಿಡ್ ಪಾಯಿಂಟ್ ಇಂದ ಒಂದು ಎಂಡ್ವರೆಗೆ ಇರ್ತಕ್ಕಂಥ ಲೆಂತ್ ಎಲ್ಲಿದೆ, ಮಿಡ್ ಪಾಯಿಂಟ್ ಟು ಅನದರ್ ಎಂಡ್ ಇಸ್ ದ ಲೆಂತ್ here. And this is the area cross section, and radius of the solenoid is denoted by A. Area cross section of the solenoid is radius of the solenoid is denoted by A. And current is flows through the coil in such a direction. That's why it behaves like a magnet. So now this dx is the small element, thickness of the small element in the solenoid. ಆ ಒಂದು ಸನ್ಲೈಟ್ ಮೇಲೆ ಸ್ಮಾಲ್ ಎಲಿಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಅದರ ಒಂದು ಸ್ಮಾಲ್ ಎಲಿಮೆಂಟ್ ಥಿಕ್ನೆಸ್ಸನ್ನು DX ಅಂತ ತೊಗೊಂಡಿದ್ದೀವಿ. ಹಾಗಾದರೆ ಮಿಡ್ ಪಾಯಿಂಟ್ ಆಫ್ ದ ಸನ್ಲೈಡಿಂದ DX ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ X ಇದೆ. ಮಿಡ್ ಪಾಯಿಂಟಿಂದ ಒಂದು ಎಂಡ್ ಆಫ್ ದಿ ಎಲಿಮೆಂಟ್ವರೆಗೆ ಇರ್ತಕ್ಕಂಥ ಎಂಡ್ ಆಫ್ ದ ಸನ್ಲೈಡ್ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸು L. ಇದೇ ಸನ್ಲೈಡ್ನ ಆಕ್ಸಿಸ್ ಮೇಲೆ P ಪಾಯಿಂಟನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಆ P ಪಾಯಿಂಟು ಮತ್ತು ಮಿಡ್ ಪಾಯಿಂಟ್ ಆಫ್ ದ ಸನ್ಲೈಡ್ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸು R ಇದೆ. Distance between midpoint of the element is X, midpoint to the one end of the solenoid is L, midpoint to the point P and the axis is R. So this small element of the solenoid behaves like a current loop. ಈ ಒಂದು ಸ್ಮಾಲ್ ಎಲಿಮೆಂಟ್ ಐತಲ್ಲ, ಸ್ಮಾಲ್ ಎಲಿಮೆಂಟ್ ಆಫ್ ದ ಸೊಲನಾಯ್ಡ್ ಕರೆಂಟ್ ಲೂಪ್ ಥರ ಬಿಹೇವ್ ಮಾಡುತ್ತೆ. ವಿ ನೋ ದ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಕರೆಂಟ್ ಲೂಪ್ is given by B is equal to mu naught IR square N divided by 2 into bracket X square plus R square whole raised to 3/2. According to this, the magnetic field, small magnetic field at the point P due to the small current element dx is dB equal to mu naught I, instead of R ಇಲ್ಲಿ A ತಗೊಂಡಿದ್ದೀವಿ A square, small n is number of turns per unit length. ಯೂನಿಟ್ ಲೆಂತ್ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಟರ್ನ್ಸು ಸ್ಮಾಲ್ n ಇದೆ. ಹಾಗಾದರೆ dx ಎಲಿಮೆಂಟ್ dx ಥಿಕ್ನೆಸ್ ಅಲ್ಲಿ ಇರ್ತಕ್ಕಂಥ ಈ ನಂಬರ್ ಆಫ್ ಟರ್ನ್ಸ್ ಬೇಕು ಅಂದರೆ n into 2x. ಅಂದರೆ ಈ DX ಅಂತಕ್ಕಂಥ ಎಲಿಮೆಂಟಲ್ಲಿ ಸ್ಮಾಲ್ ಎಲಿಮೆಂಟ್ನ ಥಿಕ್ನೆಸ್ಸಲ್ಲಿರೋ ನಂಬರ್ ಆಫ್ ಟರ್ನ್ಸ್ ಬೇಕಂದ್ರೆ n into dx ಅಲ್ಲಿ ಡಿವೈಡೆಡ್ ಬೈ 2 into x ಇಸ್ ನಥಿಂಗ್ ಬಟ್ ಇದು O ಇಂದ P ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ತಗೋಬೇಕು. ದಟ್ ಈಸ್ R minus x whole square ಪ್ಲಸ್ R ಇಸ್ ನಥಿಂಗ್ ಬಟ್ A square whole raised to 3/2. ಇಲ್ಲಿ ಕಂಪೇರ್ ಟು R, ದಿಸ್ x ಈಸ್ ವೆರಿ ಸ್ಮಾಲ್ ಆ್ಯಂಡ್ A is also very small. ಈ ಒಂದು ಆರ್ಗೆ O ಇಂದ P ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸಿಗೆ ಕಂಪೇರ್ ಮಾಡಿದರೆ ಎಕ್ಸು ವೆರಿ ಸ್ಮಾಲ್ ಆಗುತ್ತೆ, ಆ ಒಂದು ಏರಿಯಾ ರೇಡಿಯಸ್ಸು ಸಹಿತ ವೆರಿ ಸ್ಮಾಲ್ ಆಗುತ್ತೆ. ಹಾಗಾಗಿ R is much greater than X and R is much greater than A. ಹಾಗಾಗಿ X is neglected and A is also neglected in the denominator. ಆಗ R minus 0 whole square plus 0 whole raised to 3/2. ಇದು 0 ಆದರೆ R square whole raised to 3/2. 2 to cancel ಆಗಿ we get R cube in the denominator. ಹಾಗಾಗಿ dB is equal to mu naught I A square n into dx divided by 2R cube. ಅಂದರೆ ಇದು dB ಈ ಒಂದು dx ಅಂತಕ್ಕಂಥ ಸ್ಮಾಲ್ ಎಲಿಮೆಂಟಿಂದ P ಪಾಯಿಂಟ್ ಪ್ರೊಡ್ಯೂಸ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್. Now the magnetic field produced at the point P due to the solenoid, complete solenoid in the P point produce ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಹಾಗಾಗಿ B is equal to integration of dB with the one end ಅಲ್ಲಿ ಲೆಂತ್ ಮೈನಸ್ L ಆದರೆ ಇನ್ನೊಂದು ಎಂಡ್ ಅಲ್ಲಿ ಲೆಂತ್ ಪ್ಲಸ್ L ಆಗುತ್ತೆ. ಹಾಗಾಗಿ B is equal to integration of dB with the limits minus L and plus L. So this integration is applicable only for the dx. ಹಾಗಾಗಿ B is equal to mu naught I A square n by 2R cube, integration of dx with the limits minus L and plus L. We know that integration of dx is equal to x. ಹಾಗಾಗಿ x with the limits minus L plus L. ಹಾಗಾದರೆ minus L plus L ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ L plus L is equal to 2L ಆಗುತ್ತೆ. We get mu naught I A square n divided by 2R cube into 2L ಆಗುತ್ತೆ. Now this equation is multiplying and dividing by 2pi. 2pi ಇಂದ ಮಲ್ಟಿಪ್ಲೈ ಮಾಡೋಣ, 2pi ಇಂದ ಡಿವೈಡ್ ಮಾಡೋಣ. And we know the equation for magnetic dipole moment of the current loop, M is equal to NIA.
capital M is total number of turns of the solenoid, 2L is length of the solenoid, and small n is the number of turns per unit length. Per unit length ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಸ್ಮಾಲ್ ಎನ್ ಆಗುತ್ತೆ. ಆ ಸೊಲನಾಯ್ಡ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಕ್ಯಾಪಿಟಲ್ ಎನ್ ಆಗುತ್ತೆ. ಟೋಟಲ್ ಲೆಂತ್ ಆಫ್ ದ ಸೊಲನಾಯ್ಡ್ 2L ಆಗುತ್ತೆ. ಹಾಗಾಗಿ ಸ್ಮಾಲ್ ಎನ್ ಈಕ್ವಲ್ ಟು ಕ್ಯಾಪಿಟಲ್ ಎನ್ ಅಪಾನ್ 2L ಆದರೆ ಕ್ಯಾಪಿಟಲ್ ಎನ್ ಈಸ್ ಈಕ್ವಲ್ ಟು ಸ್ಮಾಲ್ ಎನ್ ಇಂಟು 2L ಆಗುತ್ತೆ. ಹಾಗಾದರೆ ಕ್ಯಾಪಿಟಲ್ ಎನ್ ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2N ಇಂಟು L ಇಂಟು ಕರೆಂಟ್ ಸೇಮ್ ಪಾಸ್ ಆಗ್ತಿದೆ I, ಆ್ಯಂಡ್ ಏರಿಯಾ ಎ ಇರೋದ್ರಿಂದ ಈ ಒಂದು ಸಲ್ನಾಯ್ಡ್ದು ರೇಡಿಯಸ್ಸು ಎ ಇರೋದ್ರಿಂದ ಏರಿಯಾ ಕ್ರಾಸ್ ಸೆಕ್ಷನ್ ಆಫ್ ದ ಸಲ್ನಾಯ್ಡ್ ಎ ಇಸ್ ನಥಿಂಗ್ ಬಟ್ ಪೈ ಎ ಸ್ಕ್ವೇರ್. ಇಲ್ಲಿ ಇನ್ಸ್ಟೆಡ್ ಆಫ್ ರೇಡಿಯಸ್ ಆರ್ ಎ ಇದೆ, ಹಾಗಾಗಿ ಏರಿಯಾ ಕ್ರಾಸ್ ಸೆಕ್ಷನ್ ಆಫ್ ದ ಸಲ್ನಾಯ್ಡ್ ಎ ಇಸ್ ನಥಿಂಗ್ ಬಟ್ ದ ಪೈ ಎ ಸ್ಕ್ವೇರ್. ಹಾಗಾಗಿ ಈ ಒಂದು ಇಕ್ವೇಷನಲ್ಲಿ I, N, 2L, ಪೈ ಇರೋ ಜಾಗದಲ್ಲಿ ನಾವು ಕ್ಯಾಪಿಟಲ್ ಎಮ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಗ ಆ ಒಂದು ಇಕ್ವೇಷನ್ ಎಮ್ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡ್ ಬೈ 2 ಇಂಟು 2 ಪೈ ಇಸ್ ನಥಿಂಗ್ ಬಟ್ 4 ಪೈ ಇಂಟು 2 ಇದೆ 2 ಇಂಟು ಕ್ಯಾಪಿಟಲ್ ಎಮ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಸೊ ದಿಸ್ ಇಸ್ ದ ಇಕ್ವೇಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಸೊಲನಾಯ್ಡ್. You know that the same equation, magnetic field along the axial line of the short bar magnet mu naught upon 4 pi into 2m upon d cube. ಅಂದರೆ ಬಾರ್ ಮ್ಯಾಗ್ನೆಟ್ನ ಆಕ್ಸಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡು, ಸಲ್ನಾಯ್ಡ್ನ ಆಕ್ಸಿಸ್ ಮೇಲೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇಕ್ವೇಷನ್ ಎರಡು ಸೇಮ್ ಇದ್ದಾವೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ದಿಸ್ ಸಲನಾಯ್ಡ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಈ ಒಂದು ಸಲ್ನಾಯ್ಡು ಬಾರ್ ಮ್ಯಾಗ್ನೆಟ್ ಥರ ಬಿಹೇವ್ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಎವಿಡೆನ್ಸ್ ಸಿಕ್ಕಿದೆ. ಅಂದರೆ ಆಕ್ಸಿಯಲ್ ಲೈನ್ ಆಫ್ ದ ಬಾರ್ ಮ್ಯಾಗ್ನೆಟ್ ಮೇಲೆ ಪ್ರೊಡ್ಯೂಸ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡು, ಆಕ್ಸಿಸ್ ಆಫ್ ದ ಸಲ್ನಾಯ್ಡ್ ಮೇಲೆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಸೇಮ್ ಇರೋದ್ರಿಂದ ವಿ ಕನ್ಕ್ಲೂಡೆಡ್ ದಟ್ ದಿಸ್ ಸಲ್ನಾಯ್ಡ್ ಬಿಹೇವ್ಸ್ ಆಸ್ ಎ ಬಾರ್ ಮ್ಯಾಗ್ನೆಟ್.